ನಮಸ್ಕಾರ ಸ್ನೇಹಿತರೆ, ನಾನು ಪ್ರವೀಣ್. ನೀವು ನೋಡ್ತಾ ಇದ್ದೀರಾ ಸುದ್ದಿ ಕೇಂದ್ರ. ಸ್ನೇಹಿತರೆ, ನಿನ್ನೆ ಸಾಯಂಕಾಲ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಒಂದು ಘಟನೆ ನಡೆದೋಗಿದೆ. ಅಲ್ಲಿ ಕಟ್ಟಿರತಕ್ಕಂಥ LED ಸ್ಕ್ರೀನ್ಗಳು, ಅಂದರೆ ಬಸವ ಜಯಂತಿಯ ಸಲುವಾಗಿ ಹಾಕಿರತಕ್ಕಂಥ LED ಸ್ಕ್ರೀನ್ಗಳು ಅವು ಗಾಳಿಯಿಂದಾಗಿ ಕೆಳಗಡೆ ಬಿದ್ದೋಗಿದೆ. ಇದರಿಂದ ಯಾವುದೇ ತರಹದ ಪ್ರಾಣ ಹಾನಿಯಾಗಲಿ ಯಾವುದೇ ತರಹದ ಘಟನೆಗಳು ಸಂಭವಿಸಿಲ್ಲ. ಯಾರ ಮೇಲೂ ಕೂಡ ಇದು ಬಿದ್ದಿಲ್ಲ. ಇದರಿಂದ ಏನಾಗಿದೆ ಅಂದರೆ ಸ್ನೇಹಿತರೆ, ಇಲ್ಲಿ ಈ LED ಸ್ಕ್ರೀನ್ ಬಿದ್ದಿರುವುದರಿಂದ ಅಲ್ಲಿ ವಾಹನ ಸಂಚಾರಕ್ಕೆ ತುಂಬಾನೇ ತೊಂದರೆ ಆಗಿದೆ. ಇದನ್ನು ನೋಡಿದ ತಕ್ಷಣ ಅಲ್ಲಿನ ಜನರು ಓಡೋಗಿ ಅಲ್ಲಿ ವಾಹನಗಳನ್ನು ಸರಿಪಡಿಸುವ ಸಲುವಾಗಿ ತುಂಬಾನೇ ಬಡ್ದಾಡ್ತಾ ಇದ್ರು. ಮತ್ತು ಈ ಬಸವ ಜಯಂತಿಯ ಮೆಂಬರ್ಸ್ ಏನಿದ್ದಾರೆ, ಅಲ್ಲಿನ ವಾಹನಗಳನ್ನು ಸರಿಪಡಿಸುವುದರಲ್ಲಿ ಹಾಗೂ ಟ್ರಾಫಿಕ್ ಅನ್ನು ಸರಿಪಡಿಸುವುದರಲ್ಲಿ ಅವರು ಕೆಲಸಗಳನ್ನು ತೊಡಗಿಕೊಂಡಿದ್ದರು. ಇಲ್ಲಿ ನೋಡ್ತಾ ಇರಬಹುದು, ತುಂಬಾ ಜನ ಇಲ್ಲಿ ನಿಂತ್ಕೊಂಡಿದ್ದಾರೆ. ಇಲ್ಲಿನ ಟ್ರಾಫಿಕ್ ಸಮಸ್ಯೆಯನ್ನು ಅವರು ಸರಿಪಡಿಸ್ತಾ ಇದ್ದಾರೆ. ಹಾಗೂ ಇದರಲ್ಲಿ ಟ್ರಾಫಿಕ್ ಪೊಲೀಸರು ಮತ್ತು ಅಲ್ಲಿ ಇರುವಂಥ ಸಿಬ್ಬಂದಿಗಳು ಇದಕ್ಕೆ ತುಂಬಾನೇ ಸಹಾಯ ಮಾಡ್ತಾ ಇದ್ದಾರೆ ಹಾಗೂ ಮಾಡಿದ್ದಾರೆ. ಅದು ಬಿದ್ದಿರೋ ಕಾರಣದಿಂದ ತುಂಬಾನೇ ಸಮಸ್ಯೆ ಉಂಟಾಗಿಬಿಟ್ಟಿದೆ. ಯಾಕಂದ್ರೆ ತುಂಬಾನೇ ಟ್ರಾಫಿಕ್ ಜಾಮ್ ಆಗಿ ಅಲ್ಲಿ ವಾಹನಗಳಿಗೆ ತುಂಬಾನೇ ತೊಂದರೆ ಆಗಿದೆ. ಸ್ನೇಹಿತರೆ, ನಿನ್ನೆ ನಡೆಯಬೇಕಾಗಿರತಕ್ಕಂಥ ಬಹಿರಂಗ ಸಭೆ ಏನಾಗಿದೆ ಅಂದ್ರೆ ಅದು ರದ್ದುಗೊಳಿಸಲಾಗಿದೆ. ಅದು ನಾಳೆಗೆ ಮತ್ತೆ ಮುಂದೂಡಲಾಗಿದೆ. ಸ್ನೇಹಿತರೆ, ನಾಳೆ ಅಂದ್ರೆ 18ನೇ ತಾರೀಕು ಇದಕ್ಕೆ ಮತ್ತೆ ಮುಂದೂಡಲಾಗಿದೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಸುತ್ತಲೂ LED ಸ್ಕ್ರೀನ್ಗಳನ್ನು ಹಾಕಿದ್ದಾರೆ. ಇದರಲ್ಲಿ ಒಂದು ಸ್ಕ್ರೀನ್ ಕೂಡ ನೋಡಿ ಯಾವ ತರ ಬೆಂಡಾಗಿ ಬಿದ್ದೋಗಿದೆಯಾ ಅಂತ ಇಲ್ಲಿ ನೀವು ಕಾಣ್ತಿದೆ. ನೋಡಿ ನಿಮ್ಗೆ ಇದು ಯಾವ ತರ ಬೆಂಡಾಗಿದೆಯಾ ಅಂತ ಇಲ್ಲಿ ತುಂಬಾ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲಿ ಮತ್ತೆ ನೋಡಿ BBMP ಕಡೆಯಿಂದ ಅದು ಕ್ರೇನ್ ಕೂಡ ಬಂದಿದೆ. ಇದರಿಂದ ಸರಿಪಡಿಸಿ ಮೊದಲು ಹೇಗಿತ್ತು ಆ ತರ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.